ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇದೇ ಭಾನುವಾರ ಬೆಳಿಗ್ಗೆ 5:30ಗೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನೆಟ್ಫ್ಲಿಕ್ಸ್ ಅಲ್ಲಿ ನೀವೆಲ್ಲರೂ ಕೂಡ ಈ ಒಂದು ಶೋನ ನೋಡಿ ಎಂಜಾಯ್ ಮಾಡಬಹುದು. ನೆಟ್ಫ್ಲಿಕ್ಸ್ ಇಲ್ಲ ಅಂದ್ರೂ ಕೂಡ ನನ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಒಂದು ಲಿಂಕ್ ನ ಪ್ರೊವೈಡ್ ಮಾಡಿದೀನಿ. ಆ ಒಂದು ಲಿಂಕ್ ನ ಯೂಸ್ ಮಾಡಿಕೊಂಡು ನೀವೆಲ್ಲರೂ ಕೂಡ ಫ್ರೀ ಆಗಿ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಆಗಿರಬಹುದು, WWE ಎಲ್ಲಾ ಶೋನು ಕೂಡ ಲೈವ್ ಆಗಿ ಎಂಜಾಯ್ ಮಾಡಬಹುದು. ಇನ್ಸ್ಟಾಗ್ರಾಮ್ ಗೆ ಹೋದ್ರೆ ಹಂಗೆ ಫಾಲೋ ಮಾಡಿ ಅಂತಾನು ಕೂಡ ಕೇಳ್ಕೊತೀನಿ. ಸೊ ಈ ಬಾರಿಯ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಪ್ರತಿ ಬಾರಿಯ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಗಿಂತ ಸಿಕ್ಕಾಪಟ್ಟೆ ದೊಡ್ಡದಾಗಿ ಫೀಲ್ ಆಗ್ತಾ ಇದೆ. ಯಾಕಂದ್ರೆ ಈ ಬಾರಿ ಮ್ಯಾಚ್ ಕಾರ್ಡ್ ಕೂಡ ಅಷ್ಟೇ ದೊಡ್ಡದಾಗಿದೆ. ಅಂಡ್ ನಮ್ಮ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ಅವರು ಕೂಡ ಈ ಬಾರಿಯ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಸೊ ಏನೇನಾಗುತ್ತೆ, ಯಾರ್ಯಾರು ಗೆಲ್ತಾರೆ ನನ್ನ ಪ್ರಕಾರ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮ್ಗೊಂದು ಸ್ಟೀಲ್ ಕೇಜ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಡ್ರೂ ಮ್ಯಾಕೆಂಟೈರ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ನಡುವೆ ನಿಜವಾಗ್ಲೂ ಒಂದು ಬ್ರೂಟಲ್ ಮ್ಯಾಚ್ ಇದಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಒಂದು ವರ್ಷದಿಂದ ಡೇಮಿಯನ್ ಪ್ರೀಸ್ಟ್ ಅವರ ಕಾರಣದಿಂದ ಸ್ಕ್ರೂಡ್ ಆಗ್ತಾ ಇದ್ದಾರೆ. ಡ್ರೂ ಮ್ಯಾಕೆಂಟೈರ್ ಅವರು ಯಾವುದೇ ಒಂದು ಆಪರ್ಚುನಿಟಿನ ಹುಡ್ಕೊಳ್ಳೋದಕ್ಕೆ ಹೋದ್ರು ಕೂಡ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಮಧ್ಯ ಬಂದು ಎಲ್ಲದನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ. ಅಂಡ್ ಅದಕ್ಕೋಸ್ಕರ ಫೈನಲ್ ಆಗಿ ಇವರ ನಡುವೆ ಒಂದು ಸ್ಟೀಲ್ ಕೇಜ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಮ್ಯಾಚ್ ಮಾತ್ರ ಚಿಂದಿ ಆಗಿರುತ್ತೆ. ಶೋ ಸ್ಟೀಲರ್ ಮ್ಯಾಚ್ ಆಗೋ ಎಲ್ಲಾ ಚಾನ್ಸಸ್ ಗಳು ಕೂಡ ಕಾಣಿಸ್ತಾ ಇದೆ. ಇನ್ನ ಈ ಒಂದು ಮ್ಯಾಚ್ ನ ರಿಸಲ್ಟ್ ಕಡೆ ಬರೋದಾದ್ರೆ ನನಗಂತೂ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಗೆಲ್ಬೇಕು. ಎಸ್, ಈ ಬಾರಿ ಏನಾದ್ರೂ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಡೇಮಿಯನ್ ಪ್ರೀಸ್ಟ್ ಅವರ ವಿರುದ್ಧ ಸೋತ್ರೆ ನಿಜವಾಗ್ಲೂ WWE ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಅಂತಾನೆ ಅರ್ಥ. ಸೊ ಡ್ರೂ ಮ್ಯಾಕೆಂಟೈರ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಗೆಲ್ಬೇಕು. ನೋ ಹೇಟ್ ಫಾರ್ ಡೇಮಿಯನ್ ಪ್ರೀಸ್ಟ್, ಆದ್ರೂ ಕೂಡ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಈ ಬಾರಿ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಸೋಲಿಸಬಾರ್ದು ಅಂತ ನನಗೆ ಅನಿಸ್ತಾ ಇದೆ. ಅದಕ್ಕೋಸ್ಕರ ನಾನು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಡೇಮಿಯನ್ ಪ್ರೀಸ್ಟ್ ಅವ್ರನ್ನ ಸೋಲಿಸ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಮೆಗಾ ಟ್ಯಾಗ್ ಟೀಮ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಸೆತ್ ರಾಲಿನ್ಸ್ ಅಂಡ್ ಬ್ರಾನ್ ಬ್ರೇಕರ್ ವರ್ಸಸ್ ಸ್ಯಾಮಿ ಝೈನ್ ಹಾಗೆ CM ಪಂಕ್ ಅವರ ನಡುವೆ ರಿಂಗ್ ಸೈಡ್ ಅಲ್ಲಿ ಆಫ್ ಕೋರ್ಸ್ ನಮ್ಮ ಗೇಮ್ ಚೇಂಜರ್ ಪಾಲ್ ಹಿಮೆನ್ ಅವರು ಕೂಡ ಇರ್ತಾರೆ. ಒಂದು ಬಿಗ್ ಟ್ಯಾಗ್ ಟೀಮ್ ಮ್ಯಾಚ್ ಇದಾಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಎಲ್ಲಾ ಸ್ಟೋರಿಗಳು ಕೂಡ ಈ ಒಂದು ಮ್ಯಾಚ್ ಸುತ್ತಮುತ್ತನೇ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅಲ್ಲಿ ಸಿಕ್ಕಾಪಟ್ಟೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗಬಹುದು. ಅದೇನು ಅಂತ ಈಗಾಗಲೇ ನಾನು ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವ ರೀತಿ ನಮ್ಮ ಸ್ಯಾಮಿ ಝೈನ್ ಅವರ ಹೀಲ್ ಟರ್ನ್ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಸ್ಯಾಮಿ ಝೈನ್ ಅವರು CM ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡಿ ಆ ಕಡೆ ಸೆತ್ ರಾಲಿನ್ಸ್ ಅವ್ರನ್ನ ಜಾಯಿನ್ ಕೂಡ ಆಗಬಹುದು, ಅಥವಾ ಸೆತ್ ರಾಲಿನ್ಸ್ ಅವರು ಆಫರ್ ನ ಕೊಟ್ಟಿದ್ರಲ್ಲ ಅದನ್ನ ಒಪ್ಕೊಂಡು ಸ್ಮ್ಯಾಕ್ ಡೌನ್ ಗೆ ಮೂವ್ ಆನ್ ಕೂಡ ಆಗಬಹುದು. ಸಿಕ್ಕಾಪಟ್ಟೆ ಪಾಸಿಬಿಲಿಟೀಸ್ ಗಳು ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಶಾಕಿಂಗ್ ಎಲಿಮೆಂಟ್ ನ ತರಬೇಕು ಅಂದ್ರೆ WWE ಅವರು ರೋಮನ್ ರೈನ್ಸ್ ಅವರ ರಿಟರ್ನ್ ಕೂಡ ಮಾಡಿಸಬಹುದು. ಯಾರು ಕೂಡ ನಂಬಬೇಡಿ, ಆದ್ರೂ ಕೂಡ ಹೇಳ್ಬೇಕು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇನ್ನ ಈ ಒಂದು ಮ್ಯಾಚ್ ನ ರಿಸಲ್ಟ್ ಕಡೆ ಬರೋದಾದ್ರೆ WWE ಅವರು ಈಗ ತಾನೇ ಸೆತ್ ರಾಲಿನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಟ್ಯಾಗ್ ಟೀಮ್ ನ ಫಾರ್ಮ್ ಮಾಡಿದೆ. ಸೊ ಇಷ್ಟು ಬೇಗ ಇವ್ರನ್ನೇನಾದ್ರೂ ಸೋಲಿಸ್ಬಿಟ್ರೆ ಸ್ಟೋರಿಗೆ ಅರ್ಥನೇ ಇರೋದಿಲ್ಲ. ಆದ್ರಿಂದ ಈ ಒಂದು ಮ್ಯಾಚ್ ಅಲ್ಲಿ ಕ್ಲಿಯರ್ ಆಗಿ ಸೆತ್ ರಾಲಿನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರು ವಿನ್ ಆಗ್ತಾರೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಮ್ಯಾಚ್ ನ ನೋಡ್ಬೇಕು. ಈ ಒಂದು ಮ್ಯಾಚ್ ಅಲ್ಲಿ WWE ಅವರು ಯಾವ ರೀತಿ ಟ್ವಿಸ್ಟ್ ಆಂಗಲ್ ನ ತಗೊಂಡ್ ಬರ್ತಾರೆ ಅಂತ. ಇದಾದ್ಮೇಲೆ ನಮಗೆ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಜಾನ್ ಸಿನಾ ಹಾಗೆ ಅವರ ಚೈಲ್ಡ್ ಹುಡ್ ಫ್ಯಾನ್ ಹಾರ್ಟ್ ಟ್ರೂತ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ಯಾಕೆ ಬಿಲ್ಡ್ ಆಯ್ತು ಅಂತ ನಿಮಗೆ ಗೊತ್ತಿರಬಹುದು. ನಮ್ಮ ಜಾನ್ ಸಿನಾ ಅವರೇ ಕೇಳಿ ಬೇಕು ಅಂತ ಈ ಒಂದು ಮ್ಯಾಚ್ ನ ಹಾಕಿಸ್ಕೊಂಡಿದ್ದಾರೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಅಷ್ಟೊಂದೇನು ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿಲ್ಲ. ಬಟ್ WWE ಅವರು ಕೆಲವೊಂದಷ್ಟು ಮೂಮೆಂಟ್ಸ್ ಗಳನ್ನ ತೋರಿಸಬಹುದು. ಯಾವ ರೀತಿ ನಮ್ಮ ಹಾರ್ಟ್ ಟ್ರೂತ್ ಅವರು ಜಾನ್ ಸಿನಾ ಅವರ ಮೂವ್ಸ್ ಗಳನ್ನ ಪರ್ಫಾರ್ಮ್ ಮಾಡ್ತಾರೋ, ಈ ಬಾರಿ ನಮ್ಮ ಹಾರ್ಟ್ ಟ್ರೂತ್ ಅವರು ಜಾನ್ ಸಿನಾ ಅವರಿಗೇನೆ ಜಾನ್ ಸಿನಾ ಅವರ ಮೂವ್ಸ್ ಗಳನ್ನ ಪರ್ಫಾರ್ಮ್ ಮಾಡೋದು ನಮಗೆ ನೋಡೋದಕ್ಕೆ ಸಿಗಬಹುದು. ಫನ್ನಿ ಎಲಿಮೆಂಟ್ಸ್ ಗಳನ್ನ WWE ಅವರು ಈ ಒಂದು ಮ್ಯಾಚ್ ಅಲ್ಲಿ ಆಡ್ ಮಾಡಬಹುದು. ಬಟ್ ಆದಷ್ಟು ಬೇಗ ಈ ಒಂದು ಮ್ಯಾಚ್ ಎಂಡ್ ಆಗುತ್ತೆ ಅಂತ ಅನ್ಕೋತೀನಿ. ಅಂಡ್ ಕ್ಲಿಯರ್ ಆಗಿ ನಮ್ಮ ಜಾನ್ ಸಿನಾ ಅವರು ಈ ಒಂದು ಮ್ಯಾಚ್ ಅಲ್ಲಿ ಹಾರ್ಟ್ ಟ್ರೂತ್ ಅವ್ರನ್ನ ಸೋಲಿಸಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಮ್ಯಾಚ್ ಮಾತ್ರ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತ ಅನ್ಸುತ್ತೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಜೇ ಊಸೋ ಹಾಗೆ ಲೋಗನ್ ಪಾಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿರುತ್ತೆ. ನಮ್ಮ ಲೋಗನ್ ಪಾಲ್ ಅವರ ಪರ್ಫಾರ್ಮೆನ್ಸ್ ಈ ಒಂದು ಮ್ಯಾಚ್ ಅಲ್ಲಿ ಚಿಂದಿ ಆಗಿರುತ್ತೆ. ನಮ್ಮ ಜೇ ಊಸೋ ಅವರು ಕೂಡ ಸ್ಪಿಯರ್ ಸೂಪರ್ ಕಿಕ್ ನ ಬಿಟ್ಟು ಬೇರೆ
ಬೇರೆ ಮೂವ್ಸ್ಗಳನ್ನು ಕೂಡ ಪರ್ಫಾರ್ಮ್ ಮಾಡೋದು ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಇನ್ನ ಈ ಒಂದು ಮ್ಯಾಚ್ ಅಲ್ಲೂ ಕೂಡ ಈಸಿ ಪ್ರಿಡಿಕ್ಷನ್ ಅಂದ್ರೆ ಜೇ ಉಸೋ ಅವರು ತನ್ನ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ. ನಮ್ಮ ಟ್ರಿಪಲ್ ಎಚ್ ಅವರು ಜೇ ಉಸೋ ಅವ್ರನ್ನ ಇಷ್ಟು ವರ್ಷದಿಂದ ಬಿಲ್ಡ್ ಮಾಡ್ಕೊಂಡು ಬಂದು ಈಗ ತಾನೇ ಅವರ ಕೈಗೆ ಚಾಂಪಿಯನ್ಶಿಪ್ ನ ಕೊಟ್ಟಿದ್ದಾರೆ. ಅಂಡ್ ಒಂದು ಶೋನ ಅಂದ್ರೆ ಪ್ರೀಮಿಯಂ ಶೋ ಅಂತಾನೂ ಕೂಡ ಹೇಳೋದಕ್ಕಾಗೋದಿಲ್ಲ, ನಾರ್ಮಲ್ ಮಂಡೇ ನೈಟ್ ರಾ ಸ್ಮ್ಯಾಕ್ ಡೌನ್ ನ ಬಿಟ್ರೆ ಈ ಒಂದು ಶೋ ಅಲ್ಲಿ ಮೊದಲನೇ ಬಾರಿ ನಮ್ಮ ಜೇ ಉಸೋ ಅವರು ತನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಅವರು ಸೋಲೋದಿಲ್ಲ ಅಂತ ಅನ್ನಿಸ್ತಾ ಇದೆ. ನಮ್ಮ ಲೋಗನ್ ಪೋಲ್ ಅವ್ರನ್ನ ಗೆಲ್ಲಿಸಬಹುದು ಒಂದು ಮೆಗಾ ಶಾಕ್ ನ ಕೊಡೋದಕ್ಕೆ, ಬಟ್ ನಮ್ಮ ಟ್ರಿಪಲ್ ಎಚ್ ಅವರು ಆ ಒಂದು ಶಾಕ್ ನ ಕೊಡೋದಿಲ್ಲ ಅಂತ ಹೇಳಿ ನಾನು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇ ಉಸೋ ಅವರು ಲೋಗನ್ ಪೋಲ್ ಅವ್ರನ್ನ ಸೋಲಿಸಿ ತನ್ನ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ನನ್ನ ಪ್ರಿಡಿಕ್ಷನ್ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಗೆ. ನಿಮ್ಮ ಪ್ರಕಾರ ಯಾರ್ಯಾರು ಗೆಲ್ತಾರೆ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.